ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಮಟನ್ ಪುಲಾವ್ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು ಕೆ ಜಿ ಮಟನ್ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಮಟನ್ ಎಲ್ಲ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನು ಅರಿಶಿನ ಪೌಡ್ರ್, 3/4 ಟೀ ಸ್ಪೂನು ಪೆಪ್ಪರ್ ಪೌಡರ್, ಮೆಣಸು ಕಾಳು ಪುಡಿ ಹಾಕಿಟ್ಟು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಹಾಕೋಣ. 1 ಗ್ಲಾಸ್ ನೀರು ಹಾಕಿ ಒಂದು 3-4 ವಿಸ್ಲಿಗೆ ಹೋಗಬೇಕು. ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ, 3-4 ವಿಸ್ಲಿಗೆ ಹೋಗಬೇಕು. ಒಂದು ಮಸಾಲ ರೆಡಿ ಹಾಕೋದಕ್ಕೆ ನಾನೊಂದು ಕುಕ್ಕರಲ್ಲಿ 3 ಟೀ ಸ್ಪೂನು ತುಪ್ಪ ಹಾಕೋಣ. ತುಪ್ಪ ಎಲ್ಲ ಬಿಸಿ ಆಗಿದ್ದು ಚಕ್ಕೆ, ಲವಂಗೆ, ಜಾದಿ ಹೂವು, ಏಲಕ್ಕಾಯಿ, ಸ್ಟಾರು, ಪಲಾವ್ ಎಲೆ ಎಲ್ಲ ಹಾಕೋಣ. ಇದೆಲ್ಲ ಒಂದು ಫ್ರೈ ಆಗಬೇಕು. ಅದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಸೋಂಪು ಹಾಕೋಣ. ಈರುಳ್ಳಿ ಕಟ್ ಮಾಡಿ ಹಾಕೋಣ. ಮೀಡಿಯಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಬಾಡಬೇಕು. ಉಪ್ಪು ಹಾಕಬೇಕು. 5 ಪೀಸು ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕೋಣ. ಕರಿಬೇವು, ಟೊಮಾಟೊ ಕಟ್ ಮಾಡಿ ಹಾಕೋಣ. ನಾನು 2 ಟೊಮಾಟೊ ಚೋಪರಲ್ಲಿ ಕಟ್ ಮಾಡಿದ್ದು. ಈಗ ಇದೆಲ್ಲ ಚೆನ್ನಾಗಿ ಒಂದು ಫ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪೌಡ್ರು, 1/2 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 1/2 ಟೀ ಸ್ಪೂನು ಧನಿಯಾ ಪೌಡ್ರ್, 1/4 ಟೀ ಸ್ಪೂನು ಗರಂ ಮಸಾಲ ಪುಡಿ, 1/4 ಟೀ ಸ್ಪೂನ್. ಈ ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಟೇಸ್ಟ್. ಈಗ ನಮ್ಮದು ಮಟನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದ್ದು. ರೈಸು ನಾನು ಜೀರಾ ರೈಸ್ ಹಾಕೋಣ. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಈಗ ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು. ಈ ರೀತಿಯಲ್ಲಿ ಫ್ರೈ ಆಗಬೇಕು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಮಟನ್ ಹಾಕಿ ಮಟನ್ಗೆ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನೀರು ಹಾಕಬೇಕು, ಬಿಸಿ ನೀರು. ನಾನು 4 ಗ್ಲಾಸ್ ಹಾಕಲಿಕ್ಕೆ 6 ಗ್ಲಾಸು ನೀರು, 1.5 ಗ್ಲಾಸು ಸೂಪ್ ಇರುತ್ತೆ. ಮಟನ್ ಕುಕ್ ಆಗಿಲ್ವಾ ಅದು ಇರುತ್ತೆ. ಅದಕ್ಕೆ ನಾನು ಅಷ್ಟು ಕಡಿಮೆ ನೀರು ಹಾಕಿದ್ದು. ಚೆನ್ನಾಗಿ ಮಿಕ್ಸ್ ಹಾಕೋಣ. ಇದು ಮಟನ್ ಕುಕ್ ಆಗಿಲ್ವಾ ಆ ಸೂಪ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಉಪ್ಪು ಎಲ್ಲ ಖಾರ ಎಲ್ಲ ನೋಡಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಣ. ಅರ್ಧ ನಿಂಬೆ ರಸ ಹಾಕೋಣ. ಕ್ಲೀನಾಗಿ ಅಕ್ಕಿ ಹಾಕೋಣ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಲಿಡ್ ಹಾಕಿ ಒಂದೇ ವಿಸ್ಲಿಗೆ ಹೋಗಬೇಕು. ಲಿಡ್ ಹಾಕಿಟ್ಟಿದ್ದೀವಿ, ಒಂದೇ ವಿಸ್ಲಿಗೆ ಹೋಗಬೇಕು. ಅಷ್ಟೇ ಸಾಕು. ಸ್ಟವ್ ಆಫ್ ಮಾಡಬೇಕು. ಒಂದೇ ವಿಸ್ಲಿಗೆ ಹೋಗೋಣ ಟೈಮಲ್ಲಿ. ಈಗ ನಮ್ಮದು ಕುಕ್ಕರೆಲ್ಲ ರೆಡಿ ಆಗಿದ್ದು, ಸಣ್ಣಕ್ಕಾಗಿದ್ದು. ಓಪನ್ ಮಾಡಬೇಕು. ನಮ್ಮದು ಪುಲಾವ್ ರೆಡಿಯಾಗಿದೆ ನೋಡಿರಿ. ರೈಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಿದ್ದು, ಮಟನೆಲ್ಲ ನೋಡಿರಿ. ಒಂದು ಪುಲಾವ್ ಮಾರಿನ ಟೈಮಲ್ಲಿ ಉದುರಾಗಿ ಬೇಡ, ರೈಸ್ ಸ್ವಲ್ಪ ಸ್ಟಿಕ್ಕಾಗಿರಬೇಕು. ಬಿರಿಯಾನಿ ಎಲ್ಲ ಮಾರಿನ ಟೈಮಲ್ಲಿ ರೈಸೆಲ್ಲ ಉದುರಾಗಿರಬೇಕು, ಅದೇ ಟೇಸ್ಟ್. ಈ ರೀತಿಯಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ನೂ ಒಂದು ಶೇರ್ ಮಾಡಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಎಲ್ಲರೂ ಒಂದು 1 ಟೈಮ್ ಟ್ರೈ ಮಾಡಬೇಕು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು.